Hey guys, welcome back to my YouTube channel. ಸೊ ಗೈಸ್, ನಮ್ಮೂರಲ್ಲಿ 3 days ಮಾರಿ ಹಬ್ಬ ಇದೆ. ಅಂದರೆ ಊರ ಹಬ್ಬ ಅಂತ ಹೇಳ್ತಾರಲ್ಲ, ಅದು 3 days ಇದೆ. ಸೊ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮಾಮ ಅತ್ತೆ ಆಲ್ರೆಡಿ ಹೋಗಿದ್ದಾರೆ, ನಾವು ಇವತ್ತು ಹೋಗ್ತಾ ಇದ್ವಿ. ಮುಂಚೆ ಎಲ್ಲ ನಮ್ಮ ಅಕ್ಕಗೆ ರಜಾ ಇದ್ದರೆ ನನಗಿರ್ತಾ ಇರಲಿಲ್ಲ, ನನಗಿದ್ದಾಗ ಅವಳಿಗಿರ್ತಾ ಇರಲಿಲ್ಲ, ಇಲ್ಲ ನಮ್ಮ ಡ್ಯಾಡಿಗೆ ಇರ್ತಾ ಇರಲಿಲ್ಲ. ಸೊ ಎಲ್ಲರೂ ಒಟ್ಟಿಗೆ ಹೋಗೋಕೆ ಆಗ್ತಾ ಇರಲಿಲ್ಲ. ಬರೀ ಯಾರಿಗೆ ರಜಾ ಇತ್ತು ಅವ್ರು ಮಾತ್ರ ಹೋಗ್ತಾಯಿದ್ರು. ಬಟ್ ಈ ಸತಿ ಇಲ್ಲ ಅಂದ್ಬಿಟ್ಟು ಎಲ್ಲರೂ ರಜಾ ಹಾಕಿ ಹೋಗ್ತಾ ಇದ್ದೀವಿ. ಹೆಂಗೂ ನಮ್ಮ ಅಕ್ಕ ಮನೇಲೇ ಇದ್ಲಲ್ವ, ಸೊ ಎಲ್ಲರೂ ರಜಾ ಹಾಕಿ ಊರಿಗೆ ಹೋಗಿದ್ವಿ. 3 days ವ್ಲಾಗ್ನ ನಾನು ಬರೀ 9 minutesಲ್ಲಿ ತೋರಿಸ್ತಾ ಇದ್ದೀನಿ. ಬಿಕಾಸ್ ನನ್ನಲ್ಲಿ ಸ್ಟೋರೇಜ್ ಯಾವಾಗಲೂ ಇರೋದೇ ಇಲ್ಲ. ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಫುಲ್ ಬ್ಯುಸಿ ಇದ್ವಿ, ಎಲ್ಲರೂ ಫುಲ್ ಬ್ಯುಸಿ ಇದ್ವಿ. ಮನೇಲೆಲ್ಲ ಬರೀ ಮಕ್ಕಳು ಕೆಲಸ ಎಲ್ಲ ಇತ್ತು. ಸೊ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಹಲೋ, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೂಸ್. ಬೈಬೇಡ, ಕೂಲು ಡ್ಯಾನ್ಸ್ ಮಾಡ್ತಾವೆ. ಸರಿ ಬಿಡು, ನಾನೇ ಬಿಡ್ಲಿ, ಅವು ಡ್ಯಾನ್ಸ್ ಮಾಡ್ತಾವಲ್ಲ. ನೀನ್ ಕೈ ಬಿಡು, ಆಯ್ತು. ಓಕೆ, ಡ್ಯಾನ್ಸ್ ಮಾಡಿಬಿಟ್ಟೆ ಇರೋದು ನೋಡಿ ಫ್ರೆಂಡ್ಸ್. ಇವತ್ತಷ್ಟೇ ಯಾವತ್ತೂ ಪಾತ್ರೆ ತೊಳಿಲ್ಲ ನೋಡಿ ಫ್ರೆಂಡ್ಸ್, ನೀಟಾಗಿ ನೋಡ್ಕೊಳ್ಳಿ. ಇವತ್ತೊಂದಿನ ಅಷ್ಟೇ ಪಾತ್ರೆ ತೊಳಿತಿದ್ದಾಳೆ. ಮೇಡಮ್ ಯಾರ್ಯಾರು ನೋಡಿ, ಇವಳು ಪಾತ್ರೆ ತೊಳಿತಿರೋದನ್ನ ಚಿಕ್ಕ ಮಗು ಕೈ ವಿಡಿಯೋ ಮಾಡಿಸ್ಕೊಂತಾ ಇದ್ದಾಳೆ. ನಮ್ಮೂರಲ್ಲಿ ಮನೆ ಒಳಗಡೆನೇ ನೀರು ಬಿಡ್ತಾರೆ. ಬಟ್ ಅದನ್ನು ದೇವ್ರ ಸಾಮಾನಿಗೆ ಅಥವಾ ಅಡುಗೆ ಕೆಲಸಕ್ಕೆಲ್ಲ ಉಪಯೋಗಿಸಲ್ಲ, ಅದಕ್ಕೆ ಸಪ್ರೇಟಾಗಿ ತರ್ತೀವಿ. ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ರು. ಸೊ ಫ್ರೀ ಆಗಿದ್ದಿದ್ದು ನಾನು ಒಬ್ಬಳೇ. ಆ್ಯಂಡ್ ನನಗೆ ಅದೆಲ್ಲ ಅಭ್ಯಾಸ ಇದೆ, ತೊಗೊಂಡು ಬರೋದು. ಚಿಕ್ಕವಳಿದ್ದವಾಗೆಲ್ಲ ತರ್ತಾ ಇದ್ದೆ. ಇಷ್ಟೊತ್ತು ಏನ್ ಮಾಡ್ತಿದ್ದೆ? ಹೌದಾ, ಹಂಗಾರೆ ಇವಾಗ ಏನ್ ಮಾಡ್ತಿದ್ಯಾ? ನಮ್ಮ ಅಜ್ಜಿ ಮತ್ತು ಅಮ್ಮ ಇಬ್ಬರು ತೊಂಬಿಟ್ಟು ಮೆದಿತಾಯಿದ್ರು ದೇವ್ರಿಗೆ, ಆರತಿಗೆ ಮತ್ತು ನಮಗೆ ತಿನ್ನೋಕ್ಕೆ ಸಪ್ರೇಟಾಗೆ. ನನಗೆ ನಮ್ಮ ಅಜ್ಜಿ ಊರಿಗೆ ಹೋಗೋದಂದರೆ ತುಂಬ ಇಷ್ಟ. ಚಿಕ್ಕವಳಿದ್ದವಾಗ ಸಮ್ಮರ್ ಹಾಲಿಡೇಸ್ ಬಂದಾಗ ನಮ್ಮ ಅಜ್ಜಿ ಫೋನ್ ಮಾಡಿ ಬಾ ಅಂತ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು. ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತಾಯಿದ್ದೆ. ಬಟ್ ಇಲ್ಲಿ ಕರೆಂಟ್ ಯಾವಾಗಲೂ ತೆಗಿತಾರೆ. ಅಂದರೆ ಟೈಮಿಂಗ್ಸ್, ಈ ಟೈಮಿಂದ ಈ ಟೈಮಿಗೆ ಕರೆಂಟ್ ಇರೋಲ್ಲ, ಇಷ್ಟೊತ್ತರ ಮೇಲೇ ಕರೆಂಟ್ ಬರೋದು, ಹಾಗೆಲ್ಲ ಇರ್ತಾಯಿತ್ತು. ಅದ್ರ ಜೊತೆಗೆ ನೆಟ್ವರ್ಕ್ ಕೂಡ ಸಿಗ್ತಾ ಇರಲಿಲ್ಲ. ನಾನು ಏನಾದರೂ ಫೋನಲ್ಲಿ ಮಾತಾಡಬೇಕಂದ್ರೆ ನಾನು ರೋಡಿಗೆ ಹೋಗಿ ಮಾತಾಡಬೇಕಿತ್ತು. ಆ್ಯಂಡ್ ಇವಾಗ ತುಂಬಿಟ್ಟು ಮಾಡಬೇಕಾದ್ರೂ ಎಲ್ಲ ಫುಲ್ ಕರೆಂಟ್ ಹೋಗ್ಬಿಟ್ಟಿತ್ತು. ಎಲ್ಲರೂ ಒಂದೊಂದು ಫೋನ್ ಇಟ್ಕೊಂಡು ಚಾರ್ಜ್ ಲೈಟ್ ಹಾಕ್ಕೊಂಡೆಲ್ಲ ಕೆಲಸ ಮಾಡ್ತಾಯಿದ್ರು. ನಾವೆಲ್ಲ ಮಾಡಿ ಪೂಜೆ ಮಾಡಿ ಕೂತ್ಕೊಂಡ್ವಿ, ಆವಾಗ ಕರೆಂಟ್ ಬಂತು. ಆ್ಯಂಡ್ ಪ್ರತಿ ಸತಿ ನಮ್ಮಮ್ಮವ್ರು ಎಲ್ಲ ಅಡುಗೆ ಮನೆ ಕೆಲಸ ಮಾಡಿದ್ರೆ ನಮ್ಮಮ್ಮ ಯಾವಾಗಲೂ ದೇವ್ರ ಪೂಜೆ, ದೇವರೆಲ್ಲ ರೆಡಿ ಮಾಡೋದು ಯಾವಾಗಲೂ ನಮ್ಮ ಮಾಮನೇ ಮಾಡೋದು. ಆ್ಯಂಡ್ ಇದು ಎಲ್ಲ ನಮಗೆ ತಿನ್ನೋಕ್ಕೆ ತಂಬಿಟ್ಟು ಮಾಡಿದರು. ದಡ ನದಿ, ದಡ ನದಿ, ದಡ ದಡ ನದಿ, ನದಿ ನದಿ ದಡ. ನಮ್ಮದೆಲ್ಲ ರೆಡಿ ಆದಮೇಲೆ ಕರೆಂಟ್ ಬಂತು. ಆಮೇಲೆ ಪೂಜೆ ಎಲ್ಲ ಮಾಡಿ ನಾವು ಎಡೆ ಇಕ್ತೀವಲ್ಲ, ಅಲ್ಲಿ ಪೂಜೆ ಮಾಡಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಬಾಕ್ಲು ಹಾಕ್ಕೊಂಡು ಬಂದುಬಿಡ್ತೀವಿ. ಅಲ್ಲಿ ಯಾರೂ ಹೋಗೋದಿಲ್ಲ. ಸೊ ಹಂಗೆ ಸ್ವಲ್ಪ ಕುತ್ಕೊಂಡು ಮಾತಾಡ್ತಾಯಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲ ಹೋಗಿ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಪೂಜೆದು ಹೆಂಗೆ ಮಾಡಿದ್ವಿ ಅಂತ ನೋಡಿ, ಇಲ್ಲಿದೆಲ್ಲ ಅದು ಆರತಿ. ಆ್ಯಂಡ್ ಇನ್ನೊಂದು ಆರತಿ ಇತ್ತು, ಅದು ತೊಗೊಳೋದು ಮರ್ತೋಗ್ಬಿಟ್ಟಿದ್ದೆ. ಬಿಕಾಸ್ ಅದು ಒಳಗಡೆ ಇಟ್ಟಿದ್ರು. ನಮ್ಮ ಅಜ್ಜಿ ತಾತಾಗೆಲ್ಲ ಪೂಜೆ ಮಾಡಿ ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಬಿಕಾಸ್ ದೇವರೆಲ್ಲ ಒಣಸಿ ಅದು ನಮ್ಮ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 11 ಆಗುತ್ತೆ. ಆ್ಯಂಡ್ ಊಟ ಎಲ್ಲ ಮಾಡಾದ್ಮೇಲೆ ನಮ್ಮ ಮನೇಲಿ ಮಕ್ಕಳಂತೂ ಸುಮ್ಮನೆ ಇರೋದೇ ಇಲ್ಲ, ಆಟ ಮಾಡ್ತಾಯಿದ್ರು. ಸರಿ, ಊರಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಹಾಕಿದ್ರು, ನೋಡ್ಕೊಂಡು ಬರೋಣ ಅಂತ ನಮ್ಮ ಮಾಮ ಗಾಡೀಲಿ ಕರ್ಕೊಂಡು ಹೋಗಿದ್ರು. ಒಂದು ರೌಂಡ್ ಮನೆಯಿಂದ ಗೇಟ್ವರೆಗೂ ಹೋಗಿ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಬಂದ್ವಿ. ದೇವರೆಲ್ಲ ಒಣಸಿ ಊರೊಳಗಡೆ ಎಲ್ಲ ಹೋಗಿ ಎಲ್ಲ ರೋಡಲ್ಲೂ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ನಾವೆಲ್ಲ ಒಂದೊಂದು ರೌಂಡ್ ರೆಸ್ಟ್ ಮಾಡಿ ಆಮೇಲೆ ದೇವ್ರ ನಮ್ಮ ಮನೆ ಹತ್ರ ಬರ್ತಾಯಿತ್ತು. ಮುಂಚೆ ಎಲ್ಲ ಒತ್ಕೋತಾಯಿದ್ರು, ಬಟ್ ಇವಾಗ ಅದೇ ರಥ ಥರ ಬರ್ತಾರೆ, ಅದ್ರಲ್ಲಿ ಕರ್ಕೊಂಡು ಬರ್ತಾಯಿದ್ರು. ಹಾಯ್ ಬಂಗಾರ, ಸಿಹಿ
ಆ್ಯಂಡ್ ಇದು ಡೇ 2. ಬೆಳಗ್ಗೆ ಎಲ್ಲ ಎದ್ದು ಒಬ್ಬಟ್ಟೆಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ದೇವಸ್ಥಾನ ಹತ್ರ ಹೋಗ್ತಾಯಿದ್ವಿ. ದೇವಸ್ಥಾನದ ಹತ್ರ ಹೋಗಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು. ಸ್ವಲ್ಪ ವಾಕಬಲ್ ಡಿಸ್ಟೆನ್ಸೇ ಇದೆ. ಸೊ ಇಲ್ಲಿ ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಎಷ್ಟು ಆಲ್ಮೋಸ್ಟ್ 12 o'clock ಎಲ್ಲ ಸ್ಟಾರ್ಟ್ ಆಗಿತ್ತು. ನಾವು ಹೋಗೋ ಅಷ್ಟರಲ್ಲಿ 4 o'clock ಆಗಿತ್ತು. ಬೆಳಗ್ಗೆ ಎಲ್ಲ ಎದ್ದು ರೆಡಿಯಾಗಿ ಒಬ್ಬಟ್ಟೆಲ್ಲ ಮಾಡಿ ಊಟ ಎಲ್ಲ ಮಾಡಿ ಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ಡೇ 2 ಅಲ್ಲಿ ಅಷ್ಟೇ ಬಂದು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಸಂಜೆ ಮತ್ತೆ ದೇವರು ಉಳಿಸ್ತಾರೆ. ಯಾವಾಗೂ ಎಲ್ಲ ಆರತಿ ಹೇಳ್ತಾರೆ. ನನಗೆ ಹೆಸರು ಸೊ ಅದೆಲ್ಲ ಎತ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು. ಆಮೇಲೆ ದೇವರಿಂದ ಆರತಿ ಎಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ನಾವು ಯಾವುದೂ ಎತ್ಕೊಂಡು ಹೋಗಿಲ್ಲ ಈ ಸತಿ. ಈವ್ನಿಂಗ್ ಅಲ್ಲಿ ಮಾಡಿಸ್ಕೊಂಡು ಬಂದು ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು ಭೈರವನ ದೇವಸ್ಥಾನ ಅಂತ ಐತೆ. ಸೊ ಅಲ್ಲೂ ಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು ಬರ್ತಾ ಹೂವು ಎಲ್ಲಿ ಮುಟ್ಕೊಂಡಿದ್ದೆ ತೋರಿಸಿ. ಇಲ್ಲಿ ಈ ಕಡೆ ಹಾಂ ಇಲ್ಲಿ ನೋಡಿ, ಇಲ್ಲಿ ನೋಡು, ನನ್ನ ನೋಡು. ವೆಲ್ಕಮ್ ಟು ಡೇ 3. ಡೇ 2 ಅಲ್ಲಿ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆಮೇಲೆ ದೇವರೆಲ್ಲ ಮನೆ ಹತ್ರ ಬಂದಿತ್ತು. ಸೊ ಅಲ್ಲಿ ಎಲ್ಲ ದೇವ್ರು ನೋಡಿದ್ವಿ. ಆ್ಯಂಡ್ ಡೇ 3 ವೆರಿ ಸ್ಪೆಷಲ್ ಡೇ ಬಿಕಾಸ್ ನಾನ್ ವೆಜ್ ಎಲ್ಲ ಮಾಡ್ತಾರೆ. ಮುಂಚೆ ಎಲ್ಲ ಗ್ರ್ಯಾಂಡಾಗೆ ಮಾಡ್ತಾಯಿದ್ವಿ, ಅಂದರೆ ರಿಲೇಟಿವ್ಸ್ಗೆಲ್ಲ ಹೇಳ್ತಾಯಿದ್ವಿ. ಬಟ್ ಈ ಸತಿ ನಾವು ತೋಟದ ದೇವ್ರು ಮಾಡಬೇಕಿತ್ತು. 3 yearsಯಿಂದ ಮಾಡಿರಲಿಲ್ಲ. ಸೊ ಈ ಸತಿ ತೋಟದ ದೇವ್ರು ಮಾಡೋಣ ಅಂದ್ಬಿಟ್ಟು ನಾವು ಯಾರಿಗೂ ಹೇಳಿರಲಿಲ್ಲ. ಬರೀ ನಮ್ಮ ನಮ್ಮ ಫ್ಯಾಮಿಲಿ ಅಷ್ಟೇ ಹೋಗಿದ್ವಿ. ಆ್ಯಂಡ್ ಇಲ್ಲಿ ಬೆಳಗ್ಗೆ ಬಂದು ತೋಟದಲ್ಲಿ ಏನೇನೋ ಇಟ್ಟು ಪೂಜೆ ಮಾಡಿ 2 ಕೋಳಿ ಕುಯ್ಕೊಂಡು ಹೋಗಿ ಆಮೇಲೆ ನಾರ್ಮಲಾಗಿ ನಾವೇನು ಊಟ ಅಡುಗೆ ಮಾಡ್ಕೊತೀವಲ್ಲ ಅದನ್ನು ಮಾಡ್ಕೊಂಡು ತಿನ್ಬೋದು. ಎಷ್ಟು ವರ್ಷ ಇದೆ ಫಸ್ಟ್ ಟೈಮ್ ನಾನು ನಮ್ಮ ತೋಟಕ್ಕೆ ಬರ್ತಾ ಇರೋದು. ಬೇರೆ ಕಡೆ ಇರೋ ತೋಟಕ್ಕೆ ಹೋಗಿದ್ದೆ. ಆ್ಯಂಡ್ ಈ ತೋಟಕ್ಕೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು 20 yearsಲ್ಲಿ. ಇಂಥ ಕಡೆ ತೋಟ ಇದೆ ಅನ್ನೋದು ಕೂಡ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವತ್ತು ಬಂದಾಗೆ ಗೊತ್ತಾಗಿದ್ದು. ಆ್ಯಂಡ್ ಅಲ್ಲಿ ಎಡೆ ಇಡೋಕ್ಕೆ ಬಾಳೆದೆಲೆ ತಂದಿರಲಿಲ್ಲ. ಸೊ ನಮ್ಮ ಪಕ್ಕದಲ್ಲೇ ಬಾಳೆ ಗಿಡ ಹಾಕಿದ್ರು. ಹೋಗಿ ನಮ್ಮೆಲ್ಲರೂ ಬ್ಯುಸಿ ಅದೊಂದು ಇದೊಂದೆಲ್ಲ ಮಾಡ್ತಾಯಿದ್ರು. ಅಲ್ಲಿ ಸ್ವಲ್ಪ ಕ್ಲೀನೇ ಮಾಡಿರಲಿಲ್ಲ. ನಾವು ತೋಟದ ಕಡೆ ಬಂದೇ ಇರಲಿಲ್ಲ. ಸೊ ಅಲ್ಲೆಲ್ಲ ಕ್ಲೀನು ಅದು ಇದು ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ನಾನು ಒಬ್ಬಳೇ ಫ್ರೀ ಆಗಿದ್ದೆ. ಸೊ ಅಲ್ಲಿ ಪಕ್ಕದಲ್ಲೇ ಇತ್ತಲ್ಲ ಅಂತ ಕಟ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ನಂಗೆ ನಿಜವಾಗ್ಲೂ ಹೆಂಗೆ ಕಟ್ ಮಾಡಬೇಕಂತ ಗೊತ್ತಿರಲಿಲ್ಲ. ನನಗೆ ಹೆಂಗೆ ಬರುತ್ತೆ ಹಂಗೆ ಇಷ್ಟು ದೊಡ್ಡ ಎಲೆ ಕಿತ್ಕೊಂಡು ಹೋಗಿದ್ದೆ. ಆಮೇಲೆ ನಮ್ಮ ಡ್ಯಾಡಿ ಹೇಳಿದ್ರು ಹಂಗಲ್ಲ ಹಿಂಗೆ ಕಟ್ ಮಾಡಬೇಕು ಅಂತ. ನಾವು ಇಲ್ಲಿ ತೋಟದ ಕಡೆ ಬಂದು ಎಷ್ಟೊಂದು ದಿನ ಆಗಿತ್ತು. ನಮ್ದು ಎಷ್ಟೊಂದು ತೆಂಗಿನ ಮರ ಇತ್ತು. ಸೊ ಅಲ್ಲೆಲ್ಲ ಕಾಯಿ ಬಿದ್ದಿರುತ್ತಲ್ಲ, ನಮ್ಮ ಅಪ್ಪ ಎಲ್ಲ ಕಡೆ ಹೋಗಿ ಒಂದೊಂದು ಎತ್ಕೊಂಡು ಬಂದು ಹಾಕ್ತಾಯಿದ್ರು. ದೇವ್ರ ಮಾಡಕ್ಕೆ ಬಂದಿದ್ಯಾ ಕಟ್ಟಾಣಿ ತಾತನ ಜೊತೆ. ನಂದು ಕೋಳಿದು ಕಾನ್ವರ್ಸೇಷನ್. ಹಾಯ್, ನೀನು ಕಬಾಬ್ ಹಾಕ್ತೀಯಾ ಫ್ರೈ ಹಾಕ್ತೀಯಾ? ನಿನ್ಗೇನು ಆಗ್ಬೇಕದು? ಅದು ನನಗೆ ಕಬಾಬ್ ಆಗಬೇಕು. ಕಬಾಬ್ ಆಗು. ಬೇಡ, ಬಿರಿಯಾನಿ ಆಗುತ್ತೆ ಅದು. ಬಿರಿಯಾನಿ ಬೇಡ ಕಬಾಬ್ ನಂಗೆ ಫ್ರೈ. ಎಷ್ಟೊಂದು ತೆಂಗಿನ ಮರ ಇತ್ತು. ಅಲ್ಲೆಲ್ಲ ಎಳ್ನೀರಿತ್ತು. ನಾವು ಬೆಂಗಳೂರಲ್ಲಿ ಎಷ್ಟು 60 rupees ಕೊಟ್ಟು ಎಳ್ನೀರು ಕುಡಿತಾ ಇದ್ವಿ. ನಮ್ಮದೇ ತೆಂಗಿನ ಮರ ಇಟ್ಕೊಂಡು ಒಂದು ಎಳ್ನೀರು ಕುಡ್ದಿರಲಿಲ್ಲ. ನಮ್ಮ ಹತ್ರ ಜಾವಣಿಗೆ ಇರಲಿಲ್ಲ. ಸೊ ಅಲ್ಲಿ ಕೇಳಿದ್ದಕ್ಕೆ ಯಾರೋ ಅಲ್ಲಿ ತೋಟದಲ್ಲಿ ಯಾರ್ದೋ ಮನೇಲಿದೆ ಅಂದರು. ಸೊ ನಾವು ಅಲ್ಲಿವರೆಗೂ ಹುಡ್ಕೊಂಡು ಹೋಗಿದ್ವಿ ಜಾವಣಿಗೆ ಈಸ್ಕೊಂಡು. ನಾನು ಈಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಮನೇಲೆಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ರು. ಆಮೇಲೆ ಹುಡ್ಕೊಂಡು ಹೋಗಿ ಜಾವಣಿಗೆ ಈಸ್ಕೊಂಡು ಬಂದ್ವಿ. ನಾವು ಬರೀ ಜಾವಣಿಗೆ ಅಷ್ಟೇ ಕೇಳಿದ್ವಿ. ಪಾಪ ಅವರೇ ಅಂಕಲೇ ನಮಗೆ ಗೊತ್ತಿರೋರಿದ್ದರು, ಅಂದರೆ ನಮ್ಮ ತಾತ ಗೊತ್ತಿದ್ದರು. ಸೊ ಅವರೇ ಬಂದು ಎಳ್ನೀರೆಲ್ಲ ಕಿತ್ಕೊಟ್ರು. ನಾನಿಲ್ಲ ಅಂದರೂ 2-3 ಎಳ್ನೀರು ಕೊಡ್ತಿದ್ದೀನಿ ಗೈಸ್. ಎಷ್ಟು ಬೆಂಗಳೂರಲ್ಲಿ ಒಂದು ಚೂರು ಚೆನ್ನಾಗಿರಲ್ಲ ನಮ್ಮ ಮರದ ಎಳ್ನೀರು. ಏನು ಟೇಸ್ಟಿಯಾಗಿತ್ತು ಅಂದರೆ ಇನ್ನೂ ಕಿತ್ಕೊಟ್ಟಿದ್ರೆ ಇನ್ನೂ ಕುಡಿತಾನೆ ಇದ್ದೆ ನಾನು. ಎಳ್ನೀರೆಲ್ಲ ಕುಡಿದು ಮನೆಗೂ ಸ್ವಲ್ಪ ತೊಗೊಂಡು ಬಂದು ಚಿಕನ್ ಮಟನೆಲ್ಲ ಮಾಡೋ ಸಮಯ. ನಮ್ಮ ಡ್ಯಾಡಿ ಮಟನ್ನ ಸ್ವಲ್ಪ ಸ್ಮಾಲ್ ಪೀಸಸ್ ಕಟ್ ಮಾಡ್ತಾಯಿದ್ರು. ಎಲ್ಲ ಬಿರಿಯಾನಿಗೆ ಮಟನ್ ಫ್ರೈ, ಚಿಕನ್ ಸಾರು ಎಲ್ಲದಕ್ಕೂ ರೆಡಿ ಮಾಡ್ಕೊತಾಯಿದ್ರು. ಎಲ್ಲ ಮಾಡಿ ತಿಂದೆಲ್ಲ ಆಗಿತ್ತು. ಇನ್ನೇನು ಕೆಲಸ ಇರಲಿಲ್ಲ ಬಿಕಾಸ್ ನಾವು ಯಾರಿಗೂ ಹಬ್ಬಕ್ಕೆ ಕೇಳಿರಲಿಲ್ಲ. ನಾವೇ ಇದ್ದಿದ್ದು. ಇನ್ನೇನು ಮಾಡೋದು ಅಂದ್ಬಿಟ್ಟು ಚೌಕೋಬಾರ ಆಡ್ತಾಯಿದ್ವಿ. ಬೆಟ್ಟಿಂಗಲ್ಲಿ ಆಡ್ತಾಯಿದ್ವಿ ಚೌಕೋಬಾರನ. ನಾನು ಚೌಕೋಬಾರ ಆಡೋದ್ರಲ್ಲಿ ಫುಲ್ ಎಕ್ಸ್ಪರ್ಟ್ ಗೈಸ್. ನಾನು ಸಮ್ಮರ್ ಹಾಲಿಡೇಸ್ ಊರಿಗೆ ಹೋಗ್ತಾ ಇದ್ನಲ್ಲ, ಅವಾಗ ಅಜ್ಜಿದಿರೆಲ್ಲ ಬಂದಾಗ ಚೌಕೋಬಾರ ಆಡಿ ಅವಾಗಿಂದ ಅಭ್ಯಾಸ ಆಗಿ ಬಂದುಬಿಟ್ಟಿತ್ತು. ಆ್ಯಂಡ್ ನಾವು ಇಬ್ಬಿಬ್ಬರು ಆಡ್ತಾಯಿದ್ವಿ. ನಾನು ಮತ್ತು ಮಾವ ಆಡ್ತಾಯಿದ್ವಿ, ಅಕ್ಕ ಮತ್ತು ಭಾವ ಬೆಟ್ಟಿಂಗ್ಸಲ್ಲಿ ಆಡ್ತಾಯಿದ್ವಿ. 3 ಗೇಮೇನೋ ನಾವು ವಿನ್ ಆಗಿದ್ವಿ, 1 ಗೇಮೇನೋ ನಮ್ಮ ಅಕ್ಕವ್ರು ವಿನ್ ಆದರು. ಫುಲ್ ಕಿಚ್ಚಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಕ್ಕತ್ತಾಗಿತ್ತು ಮಾತ್ರ 3 ದಿನ ಹಬ್ಬ. ಸಂಜೆ ನಮ್ಮ ಅತ್ತೆಯವ್ರ ಊರಿಗೆ ಹೋಗಿದ್ವಿ. ಅಜ್ಜಿ ತಾತ ಇದ್ರು. ಸೊ ಅವ್ರು ಬರೋಕ್ಕಾಗಿರಲಿಲ್ಲ. ಸೊ ನಾವೇ ಹೋಗಿ ಮಾತಾಡ್ಸ್ಕೊಂಡು ಬಂದ್ವಿ.
ಸೊ ಗೈಸ್ ಇದಿಷ್ಟಾಗಿತ್ತು ನಮ್ಮೂರಿನ ಹಬ್ಬ. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.